ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಿಂಕಿ ಮಂಕಿ ಚಾನಲ್ಗೆ ಸ್ವಾಗತ. ಇದು ಸಡನ್ ಬ್ಲಾಗ್ ಅಂತಂದ್ರೆ ನಾವು ನಮ್ಮಣ್ಣ ಅಂಡ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಕೊಟ್ಟೂರು ಟೆಂಪಲ್ಗೆ ಹೋಗ್ಬೇಕು ಅಂತ ಈಗ ಜಸ್ಟ್ ಸಡನ್ ಆಗಿ ಪ್ಲಾನ್ ಮಾಡಿದೀವಿ. ಸೊ ಇವಾಗ ನೈಟ್ ಜರ್ನಿ ಇರುತ್ತೆ ಅಂಡ್ ನಾಳೆ ದರ್ಶನ ಇರುತ್ತೆ. ಸೊ ಅದರದ್ದೇ ಒಂದು ಕಂಪ್ಲೀಟ್ ವ್ಲಾಗ್ ತೋರಿಸೋಣ ನಿಮ್ಗೆ. ಅಂಡ್ ಆ ಟೆಂಪಲ್ ಬಗ್ಗೆ ನಾನು ಇವತ್ತೇನೆ ಕೇಳಿದೆ, ಆಕ್ಚುಲಿ ನಂಗೆ ಗೊತ್ತಿರಲಿಲ್ಲ. ರೀಲ್ಸ್ ಅಲ್ಲೆಲ್ಲ ಇವಾಗ ತುಂಬಾ ಫೇಮಸ್ ಇದೆಯಂತೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಡಿ ಬಾಸ್ ಅವರು ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಹೋಗಿ ಬಂದಿರಂತೆ. ಸೊ ನೋಡೋಣ, ಕೇರಳದು ಅದು ಪ್ಲೇಸು ಚೆನ್ನಾಗಿದೆ ನೋಡೋದಕ್ಕೆ. ರೀಲ್ಸ್ ಅಲ್ಲೆಲ್ಲ ನಾನು ನೋಡಿದೆ ಕೇಳಿದ್ಮೇಲೆ. ಸೊ ಹೋಪ್ಫುಲಿ ಒಂದು ಒಳ್ಳೆ ವ್ಲಾಗ್ ನ ಶೂಟ್ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಒಂದು ಭರವಸೆ ಇದೆ. ಸೊ ಲೆಟ್ಸ್ ಗೋ. ಮತ್ತೆ ನಾವೀಗ ಕೊಟ್ಟಯೂರ್ಗೆ ರೀಚ್ ಆಗಿದ್ದೀವಿ. ದರ್ಶನಕ್ಕೆ ಹೋಗ್ತೇವೆ. ಬೆಳಗಿನ ಜಾವ 4:15 ಅಂತ ಟೈಮ್, ಇವಾಗ 4:45 ಗಂಟೆ. ಸೊ ಇದು ನಮ್ಮ ಗ್ಯಾಂಗ್ ಎಲ್ಲರೂ ಪಂಚೆ ಶಲ್ಯ ಹಾಕೊಂಡು ರೆಡಿ ಇದ್ದಾರೆ. ಸೊ ಇಲ್ಲಿಂದ ರೂಟ್ ಹೋಗುತ್ತೆ ಡೌನ್ಗೆ, ಕಾರ್ಡ್ ರೂಟು. ಸೊ ಒಂಥರ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಆಯ್ತಿದ್ದು. ಬರಿಗಾಲಲ್ಲೇ ನಡ್ಕೊಂಡು ಹೋಗ್ಬೇಕು. ಅಂಡ್ ಪಂಚೆ ಶಲ್ಯ ಇಂಥದ್ರಲ್ಲೇ ಹೋಗ್ಬೇಕು. ಶರ್ಟು ಪ್ಯಾಂಟು ಯಾವ ಕಲರ್ ಡ್ರೆಸ್ಸು ಅಲೌಡ್ ಇಲ್ಲ. ಸೊ ಬನ್ನಿ ದೇವಸ್ಥಾನಕ್ಕೆ ದಾರಿ ನೋಡೋಣ ಹೇಗೋಗುತ್ತೆ ಅಂತ. ಸೊ ನಾವಿವಾಗ ಸ್ನಾನಕ್ಕೆ ಹೊರಟಿದ್ದೀವಿ. ಇಲ್ಲೇನೆ ಕೊಟ್ಟಯೂರಲ್ಲಿ ನದಿ ಹರಿತಾ ಇದೆ ಇಲ್ಲಿ. ಸೊ ನೋಡಿ, ಟ್ರೆಕ್ಕಿಂಗ್ ಪ್ಲೇಸು, ಕಲ್ಲು ಮಣ್ಣುಗಳ ಮಧ್ಯದಲ್ಲಿ ಬರಿಗಾಲಲ್ಲಿ ನಡಿಬೇಕು. ಶಿವ ಕಪಡಪ್ಪ, ಸಾವಿರಾರು ಜನ ಬಂದಿದ್ದಾರೆ. ಮಾತ್ರ ಬೆಳಗಿನ ಜಾವ ಅಂತಾನೆ ಅನಿಸ್ತಾ ಇಲ್ಲ. ಜನ ಮುಂದೆ ನಮ್ಮ ಅಣ್ಣ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಗೆಲ್ಲು ಚುಚ್ಚಿ ನಾವು ಮಾಡಿರೋ ಪಾಪಗಳನ್ನೆಲ್ಲ ತೊಳಿತಾ ಇದೆ ಅನ್ನೋ ಫೀಲಿಂಗು. ಸ್ನಾನ ಮುಗಿಸಿ ಇನ್ನೊಂದು ಬದಿಲಿ ದೇವಸ್ಥಾನ ಇದೆ, ಅಲ್ಲಿ ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಎಷ್ಟೊತ್ತು ಹಿಡಿಯುತ್ತೆ ದರ್ಶನಕ್ಕೆ ಅಂತ. ನಾವು ಬೇಗನೆ ಬಂದಿದ್ದೀವಿ ಅಲ್ಗೂ. ಈ ದೇವಸ್ಥಾನ ಇನ್ನು 3 ದಿನ ತೆಗೆದಿರುತ್ತೆ. 24/7 ತೆಗೆದಿರುತ್ತಂತೆ. 5 ಗಂಟೆಗೆ ಏನೋ ಸ್ವಲ್ಪ 1-2 ಅವರ್ ಕ್ಲೋಸ್ ಮಾಡಿರ್ತಾರೆ, ಬಟ್ ಕ್ಯೂ ನಿಂತಿರ್ತಾರೆ. ಅಮ್ಮ ಕಾಲು ಹೊಡಿತು. ಬಂದ್ವಿ, ಸ್ನಾನಕ್ಕೆ ಬಂದ್ವಿ. ಸೊ ಚಂದ ಹರಿತಾ ಇದೆ ನದಿ. ದೇವಸ್ಥಾನಕ್ಕೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಹೌದಾ? ಅಷ್ಟೇ ಅಲ್ಲಿ ಇಳಿದು ನಾವು ಅಲ್ಲೇ ಎಳಿಬೋದಿತ್ತಲ್ಲ, ನಾವ್ ಯಾಕೋ ಸುತ್ಕೊಂಡ್ಬಂದ್ವಿ. ಹೌದಾ? ಇವತ್ತೆಲ್ಲ ಉಲ್ಟಾ ಪಲ್ಟಾ ಆಗ್ತಾ ಐತೆ ಜೀವನ. ಅಂದ್ರೆ ನಿಮ್ ಲೈಫಲ್ಲೆಲ್ಲ ಡಬಲ್ ಕೆಲಸ ಮಾಡ್ಬೇಕಿನ್ನ ಅಂತ ನೋಡಿ. ಎಲ್ಲ ಆ ಕಡೆ ಹೋಗೋ ದಾರಿ ಬದಲು ಈ ಕಡೆ ದೇವಸ್ಥಾನಕ್ಕೆ ಹೋಗೋ ದಾರಿಗೆ ಬಂದ್ಬಿಟ್ವಿ ನೋಡಿ. ಇವ್ರ ಪಾಸಿಟಿವಿಟಿ, ನಮ್ಮ ಜ್ಞಾನೇಶ್ ಅವರು ಈ ಥರ ಎಲ್ಲ ಆಗೋದು ಒಳ್ಳೇದು. ಸಂಡೇ ಟೈಮ್ ಬಂದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಮೊಬೈಲ್ ಹೋಯ್ತಲ್ಲೇ, ಅಲ್ಲೆಲ್ಲ ಛತ್ರಿಗಳು ತಂದಿಲ್ಲ. ಸೊ ಇವಾಗ ನಾವು ಲೈನ್ಗೆ ಬಂದು ನಿಂತಿದ್ದೀವಿ. ಇಲ್ಲಿ ನೋಡಿ, ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಷ್ಟು ಬೆಳಗಿನ ಜಾವ 4:15-5 ಗಂಟೆಗೆ. ಸೊ ದೇವಸ್ಥಾನ ಓಪನ್ ಆಗ್ತಿದ್ದಾಗೇ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ನೋಡಿ, ಹೀಗೆ ನಡ್ಕೊಂಡು ಹೋಗೋದು ನೀರಿನ ಮೇಲೇ ತುಂಬ ಒಂಥರ ಸಖತ್ ಡಿಫ್ರೆಂಟ್ ಅನುಭವ ಅಂತಲೇ ಹೇಳ್ಬೋದು. ಸಾವಿರಾರು ಜನ ಭಕ್ತರು ಬಂದಿದ್ದಾರೆ. ನಮಗಂತೂ ಇಷ್ಟು ಜನದ ಮಧ್ಯೆ ನಾವು ಬಂದಿದ್ದೀವಿ ಅಂತ ಇವಾಗೇ ಫೀಲ್ ಆಗ್ತಾ ಇರೋದು. ಏನು ಜನನಪ್ಪ ಆದ್ರೂ. ಇದು ವರ್ಷದಲ್ಲಿ 1 ತಿಂಗಳಷ್ಟೇ ತೆಗೆದಿರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಮೇ ಬಿ ಅದಕ್ಕೆ ಇರಬೇಕು ಇವಾಗ ರಶ್ ಇಷ್ಟೊಂದು ಬಂದಿರೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಇನ್ನು 3 ಡೇಸ್ ಮಾತ್ರನೇ ಅಲೌಡ್ ಇದ್ದಿದ್ದು. ಅದಾದಮೇಲೆ ಇನ್ನು ಕ್ಲೋಸ್ ಮಾಡ್ತಾರಂತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇನೇ ಶಿವಲಿಂಗ, ಅಲ್ಲೇ ಇರೋದು. ಸುತ್ತ ನೇಚರು, ಬೆಟ್ಟಗಳ ಮಧ್ಯದಲ್ಲಿ ಜಾಗ ಇದೆ. ಯಾರ್ಯಾರು ನೇಚರ್ ಲವರ್ಸ್ ಇದ್ದಾರೆ ಅವ್ರಿಗಂತೂ ಇದು ಪಕ್ಕಾ ಸ್ವರ್ಗ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಾನ್ಸೂನ್ ಸೀಸನಲ್ಲಿ ಇಲ್ಲಿ ಗಂಧ ಪ್ರಸಾದ ಕೊಡ್ತಾರೆ. ಇಲ್ಲಿರೋ ಇನ್ನೊಂದು ಅಟ್ರಾಕ್ಷನ್ ಈ ಅರಳಿ ಮರ. ಈ ಥರದ ಅರಳಿ ಮರ ಎಲ್ಲೂ ಕಾಣಸಿಗಲ್ಲ. ಆ್ಯಂಡ್ ಇಲ್ಲಿ ಒಂದೇ ಒಂದು ಬ್ರ್ಯಾಂಚ್ ಮಾತ್ರ ಇದೆ.
ಆ್ಯಂಡ್ ಇದು ಜನ ನಾವು ಬರ್ಬೇಕಾಗಿರೋವಂಥದ್ದು ಇವಾಗೂ ಎಷ್ಟು ಜನ ತುಂಬಿದಾರಪ್ಪ. ಸೊ ದರ್ಶನ ಎಲ್ಲ ಮುಗಿದಿದೆ, ಇವಾಗ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದಮೇಲೆ ತುಂಬ ವಿಷಯಗಳು ಗೊತ್ತಾಯಿತು. ಏನಪ್ಪ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಜಾಗ ಬಂದ್ಬಿಟ್ಟು ದಕ್ಷಬ್ರಹ್ಮ ನಿರೀಶ್ವರ ಯಜ್ಞ ಮಾಡಿದಂಥ ಒಂದು ಜಾಗ ಇದು. ದಾಕ್ಷಾಯಿಣಿ, ದಕ್ಷಬ್ರಹ್ಮನ ಮಗಳಾದಂಥ ದಾಕ್ಷಾಯಿಣಿ ಸತಿ ಅಂತಲೂ ಕರೀತಾರಲ್ಲ, ಅವರು ಅವ್ರ ತಂದೆ ಒಂದು ಯಜ್ಞ ಹಮ್ಮಿಕೊಂಡಿದ್ದಾರೆ ಅಂದ್ಬಿಟ್ಟು ಇನ್ವಿಟೇಷನ್ ಇಲ್ಲದೆ ಹೋದ್ರೂ ಬಂದಿರ್ತಾರೆ. ಬಟ್ ಏನಪ್ಪ ಆಗುತ್ತೆ ಅಂದರೆ ಅಲ್ಲಿ ಈಶ್ವರನ್ಗೆ ಬೇಕು ಅಂತಲೇ ಕರೆದಿರಲ್ಲ. ತನ್ನ ಗಂಡನಿಗೆ ಇದು ಇನ್ವೈಟೇ ಮಾಡದಿರೋಂಥ ಒಂದು ಯಜ್ಞಕ್ಕೆ ನಾನು ಬಂದೆ. ಅದು ಶಿವ ಬೇಡ ಅಂದಿರ್ತಾನೆ ಹೋಗೋದಕ್ಕೆ, ಆದ್ರೂ ದಾಕ್ಷಾಯಿಣಿ ತಂದೆ ಮೇಲಿನ ಒಂದು ಮಮಕಾರದಿಂದ ಬಂದಿರ್ತಾರೆ. ಬಟ್ ಯಾವಾಗ ಇದು ಈಶ್ವರಂಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿರುವಂಥ ಒಂದು ಯಜ್ಞ ಅಂತ ಗೊತ್ತಾಗುತ್ತೋ, ಅವರು ಅಲ್ಲೇನೆ ಅವರ ಅಗ್ನಿ, ಜಠರಾಗ್ನಿ ಅಥವಾ ಯೋಗಾಗ್ನಿಯಿಂದ ತಮ್ಮನ್ನು ತಾವೇ ಸುಟ್ಕೋತಾರೆ. ಆ ಒಂದು ಜಾಗ ಇದೇನೆ. ಅದಾದ್ಮೇಲಿಂದ ಶಿವ ಕೋಪದಿಂದ ನೃತ್ಯ ಮಾಡ್ತಾನೆ ಆ್ಯಂಡ್ ತನ್ನ ಕೂದಲ ಎಳೆಯಿಂದ ವೀರಭದ್ರನ ಜನನ ಆಗುತ್ತೆ. ದಕ್ಷ ಬ್ರಹ್ಮ ಹಮ್ಮಿಕೊಂಡಂಥ ಈ ಜಾಗ ಅಕ್ಷರಶಃ ಒಂದು ಸ್ಮಶಾನದ ಥರನೇ ಆಗೋಗುತ್ತೆ. ಯಾಕೆಂದರೆ ವೀರಭದ್ರ ಬಂದು ಎಲ್ಲರನ್ನ ಇಲ್ಲಿ ಸಂಹಾರ ಮಾಡ್ತಾರೆ, ದಕ್ಷ ಬ್ರಹ್ಮನ ತಲೆ ಕಡಿತಾರೆ. ಕೊನೆಗೆ ವಿಷ್ಣು ಬಂದು ಶಿವನ ಸಮಾಧಾನ ಪಡಿಸಿ ಸತಿ ಮುಂದೆ ಒಂದು ದಿನ ಪಾರ್ವತಿಯಾಗಿ ಹುಟ್ಟುವಂಥ ಒಂದು ಸೂಚನೆ ಕೊಟ್ಟು ಈ ಒಂದು ನಡೆಯುತ್ತಿದ್ದಂಥ ಒಂದು ಅನಾಹುತನ ತಡೆದು ಆ್ಯಂಡ್ ಅವಾಗ ಶಿವ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಒಂದು ಪತ್ನಿ ವಿಯೋಗ ಅಥವಾ ಒಂದು ತನ್ನ ಪಾರ್ಟ್ನರ್ನ ಕಳ್ಕೊಂಡಂಥ ಶಿವನಿಗೆ ಮುಂದೆ ಯಾರೂ ಈ ರೀತಿ ಒಂದು ಇದನ್ನ ಏನಂತಾರೆ, ಈ ಥರ ಒಂದು ಹಿಂಸೆನ ಪಡಬಾರ್ದು ಅಥವಾ ಈ ಒಂದು ಕರ್ಮವನ್ನು ಪಡಿಬಾರ್ದು ಅಂದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಆ ಒಂದು ಕರ್ಮ ಕಳೆಯುತ್ತಂತೆ. ಆ್ಯಂಡ್ ಆ ಒಂದು ಏನಂತಾರೆ, ಏನಾದ್ರು ದೋಷ ಅಥವಾ ಏನಾದ್ರು ಒಂದು ನಡೆಯೋದಿದ್ರೆ ಶಿವನ ಒಂದು ಭಕ್ತಿ ಆ್ಯಂಡ್ ಇಲ್ಲಿ ಪೂಜೆ ಮಾಡೋದ್ರಿಂದ ಆ ಒಂದು ದೋಷನೂ ನಿವಾರಣೆ ಆಗುತ್ತೆ ಆ್ಯಂಡ್ ಆರೋಗ್ಯ ಸಮಸ್ಯೆ ಇದೆಲ್ಲನೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಹೋಗಿ ಬಂದಿದ್ದೀವಿ, ಚೆನ್ನಾಗಿತ್ತು. ದೇವರು ತುಂಬಾ ಒಂದು ಯುನಿಕ್ ಆಗಿತ್ತು. ಈ ಥರ ಒಂದು ದೇವಸ್ಥಾನ ನಾವು ನೋಡಿರಲಿಲ್ಲ. ಆ್ಯಂಡ್ ವಾಟರ್ಸ್ ಮೇಲೇ ನಡ್ಕೊಂಡು ಹೋಗಿದ್ದು. ಕ್ಯೂ ತುಂಬ ದೊಡ್ಡದಾಗಿತ್ತು. ಬೆಳಿಗ್ಗೆನೇ ಬಂದಿದ್ವಿ, ಬೆಳಗಿನ ಜಾವನೇ. ಆ್ಯಂಡ್ ಇಲ್ಲಿ ನದಿ ಕೂಡ ಜೋರಾಗಿ ಹರಿತಾ ಇದೆ, ತೋರಿಸ್ತೀನಿ ಅದನ್ನು. ಇಲ್ಲಿ ಆನೆಗೆ ಸ್ನಾನ ಮಾಡಿಸಿರೋದು ನೋಡಿ ಎಷ್ಟು ಸಕ್ಕದಾಗಿ ಮಾಡಿಸ್ತಾ ಇದ್ದಾರೆ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಆನೆಗೆ ಸ್ನಾನ ಮಾಡಿಸ್ತಾ ಇರೋದು. ಈ ನದಿ ಎಷ್ಟು ಫೋರ್ಸಾಗಿ ಹರಿತಾ ಇದೆ, ಅಪ್ಪ ಸೂಪರ್. ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ. ಇದು ಆನೆಗಳಿಗೆ ಮೇವು ಹಾಕುವಂಥ ಜಾಗ. ಇಲ್ಲಿ ಒಂದು 2ರಿಂದ 3 ಆನೆಯನ್ನು ಸಾಕಿದ್ದಾರೆ. ಆ್ಯಂಡ್ ದೊಡ್ಡ ಜಾಗ ಇದೆ ಇದಂತೂ. ಬೆಳಗ್ಗೆ ದರ್ಶನಕ್ಕೆ ಬಂದಾಗ ಇಲ್ಲಿ ಏನೂ ತಿಂದಿರಲಿಲ್ಲ. ಇಲ್ಲಿ ಪ್ರಸಾದ ಕೊಟ್ಟಿದ್ದಾರೆ ಅಪ್ಪಮ್ಮನ. ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ಬಾಳೆಹಣ್ಣಿಂದ ಮಾಡಿದ್ದಾರೆ. ಸ್ವಲ್ಪ ಇವಾಗ ಸಮಾಧಾನ ಆಯಿತು. ಇಲ್ಲಿ ಎಷ್ಟು ತಿಂಡಿ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ತೀರ್ಥ, ಇಲ್ಲಿ ಒಂದು ಸಣ್ಣ ತೊಟ್ಟಿ ಇದೆ, ಅದರಲ್ಲೇ ಕೊಡ್ತಾರೆ. ಈಗ ಒಳ್ಳೆ ಪ್ರಸಾದ ಕೊಟ್ಟರು, ತಿಂದ್ಬಿಟ್ಟು ವಾಪಸ್ ಕ್ಲೈಂಬಿಂಗ್ ಟ್ರೆಕ್ಕಿಂಗು. ಇದು ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಒಡಪು. ಇದನ್ನು ನಾವು ಮನೆ ಬಾಗಿಲಿಗೆ ಕಟ್ಟಿದ್ರೆ ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರಲ್ವಂತೆ ಆ್ಯಂಡ್ ಎಲ್ಲ ದೃಷ್ಟಿಗಳಿಂದ ನಿವಾರಣೆ ಆಗುತ್ತಂತೆ. ಸೊ ಇದಿಷ್ಟು ಕೊಟ್ಟೂರು ಟೆಂಪಲ್ನ ನಮ್ಮ ವ್ಲಾಗ್ ಆಗಿತ್ತು. ಇದೊಂದು ಅದ್ಭುತವಾದ ಕ್ಷೇತ್ರ. ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಅವರ ಫ್ಯಾಮಿಲಿ ಸಮೇತ ಬಂದು ಶಿವನ ಲೀಲೆಗೆ ಪಾತ್ರವಾಗಬೇಕು. ಆ್ಯಂಡ್ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸೊ ಬಾಯ್, ಮತ್ತೆ ಸಿಗೋಣ.